ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ನಾನಿವತ್ತು ವಿಶೇಷವಾಗಿ ಕಾರ್ತಿಕ ಮಾಸದ ಸೋಮವಾರದ ದಿನದ ಸಂಜೆ ಸಮಯದಲ್ಲಿ ನಾವು ವಿಶೇಷವಾಗಿ ಈ ಮಂತ್ರಗಳನ್ನ, ಶಿವ ಪಂಚಾಕ್ಷರಿ ಮಂತ್ರಗಳನ್ನ ಖಂಡಿತವಾಗ್ಲೂ ನಾವು ಪಠಿಸಲೇಬೇಕು. ಯಾವ ಉದ್ದೇಶಕ್ಕೋಸ್ಕರ ಪಠಿಸಬೇಕು ಅಂದರೆ ಸ್ನೇಹಿತರೆ, ವರ್ಷ ಪೂರ್ತಿ ನಮ್ಮ ಆರೋಗ್ಯ, ಆಯಸ್ಸು, ನಮ್ಮ ಕಷ್ಟ ಇರ್ಬೋದು, ನಮ್ಮ ನೋವು ಇರ್ಬೋದು, ಅದೆಲ್ಲ ನಿವಾರಣೆ ಆಗಬೇಕು ಅಂತ ಬಯಸುವಂಥವ್ರು ಶಿವನ ಧ್ಯಾನನ ಖಂಡಿತವಾಗ್ಲೂ ಮಾಡಬೇಕಾಗುತ್ತೆ. ಕಾರ್ತಿಕ ಮಾಸದಲ್ಲಿ ನಾವು ವಿಶೇಷವಾಗಿ 5 ಸೋಮವಾರಗಳು ಅಥವಾ 6 ಸೋಮವಾರ, ಅದು ಎಷ್ಟು ಕಾರ್ತಿಕ ಮಾಸದ ಸೋಮವಾರ ಬಂದಿರುತ್ತೋ ಅಷ್ಟು ಸೋಮವಾರಗಳು ವಿಶೇಷವಾಗಿ ಮಣ್ಣಿನ ದೀಪದ ಆರಾಧನೆನ ಖಂಡಿತವಾಗ್ಲೂ ಮಾಡಿರ್ತಾರೆ. ಅದರಲ್ಲೂ ಇವತ್ತು ಕೊನೆಯ ಕಾರ್ತಿಕ ಮಾಸದ ಸೋಮವಾರ ಆಗಿರೋದ್ರಿಂದ ವಿಶೇಷವಾಗಿ ಎಲ್ಲ ಶಿವನ ದೇವಸ್ಥಾನಗಳಲ್ಲಿ ಲಕ್ಷ ದೀಪೋತ್ಸವದ ಅಂಗವಾಗಿ ದೀಪ ಹಚ್ಚುವಂಥ ವ್ಯವಸ್ಥೆ ಮಾಡಿರ್ತಾರೆ. ಅಂತಹ ದೀಪಗಳನ್ನ ನಾವು ಹಚ್ಚುವಂಥ ಸಂದರ್ಭದಲ್ಲಿ ಅಥವಾ ನಮ್ಮ ಮನೆಯಲ್ಲಿ ವಿಶೇಷವಾಗಿ ನಾವೇ ಮಣ್ಣಿನ ದೀಪಗಳಿಂದ ತಗೊಂಡೋಗಿ ಶಿವನ ದೇವಸ್ಥಾನದಲ್ಲಿ ವಿಶೇಷವಾದ ಮಂತ್ರಗಳೊಂದಿಗೆ ನಾವು ದೀಪಗಳನ್ನು ಹಚ್ಚೋದ್ರಿಂದ ನಮ್ಮ ಜೀವನದಲ್ಲಿ ಎಂಥದ್ದೇ ಕಷ್ಟ, ನೋವುಗಳು, ರೋಗ ರುಜಿನಗಳು, ಶತ್ರುಬಾಧೆಗಳಿರ್ಬೋದು, ಸಮಸ್ಯೆಗಳಿರ್ಬೋದು, ಜಂಜಾಟಗಳಿರ್ಬೋದು, ಅದೆಲ್ಲ ನಿವಾರಣೆ ಆಗೋದಕ್ಕೆ ಇವತ್ತಿನ ದಿನ ತುಂಬ ವಿಶೇಷವಾಗಿದೆ. ಅದರಲ್ಲೂ ಕಾರ್ತಿಕ ಮಾಸದ ಸೋಮವಾರದ ಕೊನೆಯ ಸೋಮವಾರ ಆಗಿರೋದ್ರಿಂದ ವಿಶೇಷವಾಗಿ ನಾವು ಶಿವ ಪಂಚಾಕ್ಷರಿ ಮಂತ್ರಗಳನ್ನ ನಾವು ಆದಷ್ಟು ಇವತ್ತಿನ ದಿನ ಸಂಜೆ ಸಮಯದಲ್ಲಿ ಹೇಳ್ಕೊಳ್ಬೇಕಾಗುತ್ತೆ. ಯಾಕಂದರೆ ಸ್ನೇಹಿತರೆ, ನಾವು ಪೃಥ್ವಿ ತತ್ವದಲ್ಲಿರುವಂಥ ಶಿವನ ನಾವು ಪ್ರಾರ್ಥನೆ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಏಳು ಬೀಳುಗಳಾಗಿದ್ದಂಥ ಸಂದರ್ಭದಲ್ಲಿ ನಮ್ಮನ್ನು ಪ್ರತಿಯೊಂದು ಹಂತದಲ್ಲೂ ಕಾಪಾಡಬೇಕು ಅಂತ ಒಂದು ದೇವತೆಗಳು ಆಯಾಯ ಮಾಸಗಳಲ್ಲಿ ನಮಗೆ ವಿಶೇಷವಾಗಿ ಅನುಗ್ರಹ ಕೊಡೋದಕ್ಕೆ ಬಂದಿರ್ತಾರೆ. ಅಂತಹ ಅನುಗ್ರಹಗಳು ನಮಗೆ ಬೇಕು ಅಂತ ಬಯಸುವಂಥವ್ರು ವಿಶೇಷವಾಗಿ ಕಾರ್ತಿಕ ಮಾಸದ ಸೋಮವಾರದ ಸಂಜೆ ಸಮಯದಲ್ಲಿ ನೀವು ಮಣ್ಣಿನ ದೀಪಗಳನ್ನ ನೀವು ಬೆಳಗುವಂಥ ಸಂದರ್ಭದಲ್ಲಿ ಈ ಮಂತ್ರಗಳನ್ನ ನೀವು ಖಂಡಿತವಾಗ್ಲೂ ಹೇಳ್ಕೊಳ್ಳಿ. ಯಾಕಂದರೆ ಸ್ನೇಹಿತರೆ, ವಿಶೇಷವಾಗಿ ನಾವು ಶಿವ ಪಂಚಾಕ್ಷರಿ ಮಂತ್ರಗಳನ್ನ ನಾವು ಇವತ್ತಿನ ದಿನ ಹೇಳ್ಕೊಳ್ಳೋದ್ರಿಂದ, ಅದರಲ್ಲೂ ಮಣ್ಣಿನ ದೀಪನ ನಾವು ಕೈಯಲ್ಲಿ ಇಟ್ಕೊಂಡು ಈ ಮಂತ್ರಗಳನ್ನ ನಾವು ನಮಗೆ ಯಾವ ಸಮಸ್ಯೆ ಇದೆ ಆ ಸಮಸ್ಯೆಗೆ ತಕ್ಕಂತೆ ಮಂತ್ರಗಳನ್ನ ನಾವು ಹೇಳ್ಕೊಂಡು ದೀಪನ ಬೆಳಗಿಸೋದ್ರಿಂದ ನಮ್ಮ ಇಷ್ಟಾರ್ಥಗಳು ಖಂಡಿತವಾಗ್ಲೂ ನೆರವೇರುತ್ತೆ. ನಾವು ಯಾವುದೇ ಒಂದು ಮಂತ್ರನ 11 ಸಾರಿ, 21 ಸಾರಿ, 108 ಸಾರಿ, ಇಲ್ಲ 1,00,000 ಸಾರಿ ನಾವು ಜಪಗಳನ್ನ ಮಾಡಿದಾಗ ಅದರಿಂದ ನಮಗೆ ಖಂಡಿತವಾಗ್ಲೂ ಜಪದ ಫಲ ನಮಗೆ ಖಂಡಿತವಾಗ್ಲೂ ತಲುಪುತ್ತೆ. ಅದರಿಂದ ನಮಗೆ ಸಹಾಯ ಆಗುತ್ತೆ. ನಮಗೆ ಅಷ್ಟೊಂದು ಸಮಯ ಇಲ್ಲ, ಆದರೂ ನಮಗೆ ದೇವರ ಅನುಗ್ರಹ ಬೇಕು, ನಮಗೆ ಇಂಥ ಸಮಸ್ಯೆಗೆ ಇಂಥ ಮಂತ್ರಗಳಿಂದ ನಮಗೆ ಅನುಕೂಲ ಆಗಬೇಕು ಅಂತ ಬಯಸುವಂಥವ್ರು ಶಿವ ಪಂಚಾಕ್ಷರಿ ಮಂತ್ರಗಳನ್ನ ಇವತ್ತಿನ ಸಂಜೆ ಸಮಯದಲ್ಲಿ ಖಂಡಿತವಾಗ್ಲೂ ಪಠಿಸಿ. ಅದರಲ್ಲೂ ವಿಶೇಷವಾಗಿ ನನಗೆ ಗೊತ್ತಿರೋವಂಥ ಪಂಚಾಕ್ಷರಿ ಮಂತ್ರಗಳನ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ಬಂದು ಪ್ರಣವ ಪಂಚಾಕ್ಷರಿ ಮಂತ್ರ. ಇದನ್ನು ನಾವು ಯಾವ ರೀತಿ ಕರಿತೀವಿ ಅಂದರೆ ಓಂ ನಮಃ ಶಿವಾಯ ಅಂತ ಕರಿತೀವಿ. ನೋಡಿ, ಆ ಮಂತ್ರನ ನಾವು ಯಾಕೆ ಪಠಿಸಬೇಕು ಅಂದರೆ, ಈ ಮಂತ್ರವನ್ನು ಭಕ್ತಿ ಶ್ರದ್ಧೆಗಳಿಂದ ಆರಾಧಿಸುತ್ತಾ ಬಂದಿದ್ದೇ ಆದರೆ ಆತ್ಮೋದ್ಧಾರವಾಗಿ ಮೋಕ್ಷದ ಹಾದಿಯಲ್ಲಿ ಮುನ್ನಡೆಯಬಹುದು. ಈ ಮಂತ್ರ ಜಪದಿಂದ ಶಿವನ ಅನುಗ್ರಹದ ಜೊತೆಗೆ ನೋಡಿ, ಶಿವನ ಪೂರ್ವ ಆಶೀರ್ವಾದ ಸಿಕ್ಕಿ ನಮಗೆ ಅಮರತ್ವ ಕೂಡ ಸಿಗುತ್ತೆ. ಸಮಸ್ತ ಬಾಧೆ ಕೂಡ ದೂರ ಆಗುತ್ತೆ. ಬಂಧನಗಳಿಂದ ಮುಕ್ತರಾಗಿ ನಾವು ಮೋಕ್ಷವನ್ನು ಕೂಡ ಪಡೆಯಬಹುದಾಗಿದೆ. ಕೈಲಾಸವನ್ನು ಕೂಡ ಸೇರಬಹುದಾಗಿದೆ. ಸಾಕ್ಷಾತ್ ಶಿವನ ಸೇವೆಯ ಭಾಗ್ಯ ಕೂಡ ದೊರೆಯುವುದು. ಅಂದರೆ ಸ್ನೇಹಿತರೆ, ಇಲ್ಲಿ ನಾನು ಹೇಳೋ ಉದ್ದೇಶ, ನಾನು ಹೇಳ್ತಿರೋ
ಇರೋದಂಥದ್ದಲ್ಲ. ನೀವು ಈ ಮಂತ್ರಗಳನ್ನ ಪಠಿಸಿದ ತಕ್ಷಣ ನಿಮ್ಗೆ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂತ. ಖಂಡಿತವಾಗ್ಲೂ ಇದೆಲ್ಲ ನಾನು ಸೃಷ್ಟಿ ಮಾಡಿರೋವಂಥದ್ದಲ್ಲ. ಇಲ್ಲಿ ಯಾರೋ ಒಬ್ಬರು ತಿಳಿಸಿರೋಂಥ ವಿಚಾರಗಳನ್ನ, ಯಾವುದೋ ನಮ್ಮ ಗ್ರಂಥಗಳಲ್ಲಿ ಇರೋಂಥ ವಿಚಾರಗಳನ್ನ ನಾನು ಸಹ ತಿಳ್ಕೊಂಡು ಅದನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ಆ ಒಂದು ಉದ್ದೇಶಕ್ಕೋಸ್ಕರ ನೀವು ಈ ಪ್ರಣವ ಪಂಚಾಕ್ಷರಿ ಮಂತ್ರನ ನೀವು ಪಠಿಸ್ಬೇಕಾಗುತ್ತೆ. ಆ ಪ್ರಣವ ಪಂಚಾಕ್ಷರಿ ಮಂತ್ರ ಬಂದು ಓಂ ನಮಃ ಶಿವಾಯ. ಇಷ್ಟನ್ನು ನೀವು 108 ಸರಿ, 11 ಸರಿ, 21 ಸರಿ ನೀವು ಶಿವನ ದೇವಸ್ಥಾನದಲ್ಲಿ ನೀವು ಶಿವನ ಎದುರಿಗೆ ನೀವು ಹೇಳ್ಕೊಂಡಾಗ ಅಥವಾ ದೀಪಗಳನ್ನ ಹಚ್ಚುವಾಗ ನೀವು ಹೇಳ್ಕೊಂಡ್ರೆ ಸಾಕಾಗುತ್ತೆ. ಇನ್ನು 2ನೇ ಮಂತ್ರ ಬಂದು ಅಮೃತ ಪಂಚಾಕ್ಷರಿ ಮಂತ್ರ. ನೋಡಿ, 2ನೇ ಮಂತ್ರ ನಾನು ಇನ್ನೊಂದು ಸರಿ ಹೇಳ್ತೀನಿ. ಅಮೃತ ಪಂಚಾಕ್ಷರಿ ಮಂತ್ರ. ಈ ಮಂತ್ರದ ಬೀಜಾಕ್ಷರಿ ಯಾವ ರೀತಿ ಇರುತ್ತೆ ಅಂತಂದರೆ ನೋಡಿ, ಓಂ ರೀಂ ಜೂಂ ಸಂ ನಂ ಶಿವಾಯ. ನೋಡಿ, ಈ ಮಂತ್ರನ ನೀವು ಖಂಡಿತವಾಗ್ಲೂ ಹೇಳ್ಕೊಳ್ಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ನಾವು ಈ ಅಮೃತ ಪಂಚಾಕ್ಷರಿ ಮಂತ್ರನ ನಾವು ಇವತ್ತಿನ ದಿನ ಪಠಿಸೋದ್ರಿಂದ ಈ ಮಂತ್ರ ಜಪದಿಂದ ಬದುಕಿನಲ್ಲಿ ಎದುರಾಗುವ ಅಪಮೃತ್ಯು, ಅಪಘಾತದ ಅವಘಡಗಳಿಂದ ನಾವು ಪಾರಾಗಬಹುದು. ಗ್ರಹಗತಿಗಳ ಗೋಚಾರ ಫಲಗಳು ಸರಿಯಾಗಿಲ್ಲದೆ ಆಯಸ್ಸಿಗೆ ಕಂಟಕ ಎದುರಾದಾಗ ಈ ಮಂತ್ರ ಜಪಿಸಿದರೆ ಸಕಲ ಪೀಡೆಗಳು ತೊಂದರೆಗಳು ನಿವಾರಣೆಯಾಗುತ್ತದೆ. ನೋಡಿ, ನಿಮಗೆ ಪದೇ ಪದೇ ಆಕ್ಸಿಡೆಂಟ್ ಆಗೋಂಥದ್ದು ಅಥವಾ ನಿಮಗೆ ಅಪಮೃತ್ಯುಗಳು ಮನೆಗಳಲ್ಲಿ ನಿಮಗೆ ಗೊತ್ತಿಲ್ಲದಂಗೆ ಒಂದು ಸಾವಾಗಿ ಇನ್ನೊಂದು ಸಾವುಗಳು ಮನೆಗಳಲ್ಲಿ ನಿರಂತರವಾಗಿ ಆಗ್ತಾ ಇರ್ಬೋದು. ಅಥವಾ ನಿಮ್ಮ ಮನೆಯಲ್ಲಿ ಗ್ರಹಗಳ ಗೋಚಾರ ಫಲಗಳಿಂದ ನಿಮಗೆ ಯಾವುದೋ ಒಂದು ಆಯಸ್ಸಿಗೆ ಕಂಟಕ ಬಂದಿರ್ಬೋದು. ಅಥವಾ ನಿಮಗೆ ಗೊತ್ತಿಲ್ಲದಲೇ ಮೃತ್ಯು ಕಂಟಕಗಳ ಭಯ ಇರ್ಬೋದು. ಆ ರೀತಿ ಇರೋಂಥ ಮನಸ್ಥಿತಿಗಳಿರೋಂಥವ್ರು ಇವತ್ತಿನ ದಿನ ವಿಶೇಷವಾಗಿ ನೀವು ಈ ಅಮೃತ ಪಂಚಾಕ್ಷರಿ ಮಂತ್ರನ ನೀವು ಹೇಳ್ಕೊಳ್ಬೇಕಾಗುತ್ತೆ. ಆ ಮಂತ್ರ ಇನ್ನೊಂದು ಸರಿ ಹೇಳ್ಕೊಡ್ತೀನಿ ನೋಡಿ. ಓಂ ರೀಂ ಜೂಂ ಸಂ ನಮಃ ಶಿವಾಯ ಅಂತ ನೀವು ಹೇಳ್ಕೊಬೇಕಾಗುತ್ತೆ. ಇನ್ನು ನೀವು 3ನೇದು ಬಂದು ಮಾನಸ ಪಂಚಾಕ್ಷರಿ ಮಂತ್ರ ಅಂತ ಇದೆ. ಆ ಮಾನಸ ಪಂಚಾಕ್ಷರಿ ಮಂತ್ರನ ನೀವು ಇವತ್ತಿನ ದಿನ ಹೇಳ್ಕೊಬೋದು. ಅದು ಯಾವ ರೀತಿ ಇದೆ ಅಂದರೆ ಓಂ ದಂ 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 ಶಿವಾಯ ನಮಃ. ನೋಡಿ, ಇನ್ನೂ ಒಂದು ಸರಿ ಹೇಳ್ತೀನಿ. ಇದು ಮಾನಸ ಪಂಚಾಕ್ಷರಿ ಮಂತ್ರ. ಓಂ ದಂ 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 ಶಿವಾಯ ನಮಃ. ಈ ಮಂತ್ರನ ನಾವು ಹೇಳ್ಕೊಳ್ಳೋದ್ರಿಂದ ನಮಗೆ ಯಾವ ರೀತಿ ಒಳ್ಳೆಯದಾಗುತ್ತೆ ಅಂದರೆ, ಮಾನಸ ಪಂಚಾಕ್ಷರಿ ಮಂತ್ರವನ್ನು ಶ್ರದ್ಧೆಯಿಂದ ಜಪಿಸಿದವರಿಗೆ ಇಷ್ಟಾರ್ಥ ಸಿದ್ಧಿಯಾಗಿ ಲಾಭ ಕೂಡ ಉಂಟಾಗುತ್ತದೆ. ಇಚ್ಛಿಸಿದ ಕಾರ್ಯಗಳು ಯಾವುದೇ ರೀತಿಯ ಅಡಚಣೆ ಇಲ್ಲದೆ ಸಿದ್ಧಿಸುತ್ತದೆ. ನೋಡಿ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಮನಸ್ಸಲ್ಲಿ ಇರೋವಂಥ ಇಷ್ಟಾರ್ಥಗಳು ಬಹಳ ದಿನದಿಂದ ನೆರವೇರಿಲ್ಲ ಅಂತ ಒದ್ದಾಡ್ತಾ ಇರೋವಂಥವ್ರು ಅಥವಾ ಸಂಕಟ ಅನುಭವಿಸ್ತಾ ಇರೋವಂಥವ್ರು ಇಷ್ಟಾರ್ಥ ಸಿದ್ಧಿಗಾಗಿ ಅಥವಾ ನಿಮ್ಮ ವ್ಯಾಪಾರ ವಹಿವಾಟುಗಳು ಲಾಭ ಬರಬೇಕು ಅಥವಾ ನೀವು ಮಾಡ್ತಿರೋಂಥ ಕೆಲಸ ಕಾರ್ಯಗಳಲ್ಲಿ ಲಾಭ ಮತ್ತು ಯಶಸ್ಸು ಸಿಗಬೇಕು ಅಂತ ಬಯಸೋ ಖಂಡಿತವಾಗ್ಲೂ ನೀವು ಇವತ್ತಿನ ದಿನ ಈ ಶಿವ ಪಂಚಾಕ್ಷರಿ ಮಂತ್ರಗಳನ್ನ ನೀವು ಪಠಿಸ್ಬೋದು ಸ್ನೇಹಿತರೆ. ಇನ್ನು ನಿಮಗೆ 4ನೇ ಮಂತ್ರ ಬಂದು ಶ್ರೀ ಧೇನು ಪಂಚಾಕ್ಷರಿ ಮಂತ್ರನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಅದು ಯಾವ ರೀತಿ ಇದೆ ಅಂದರೆ ಕಾಮ್ ಕಾಮ್ ಹಂ ಶಿವಾಯ. ನೋಡಿ, ಇನ್ನೂ ಒಂದು ಸರಿ ಹೇಳ್ಕೊಡ್ತೀನಿ. ಇದು ಶ್ರೀ ಧೇನು ಪಂಚಾಕ್ಷರಿ ಮಂತ್ರ. ಈ ಮಂತ್ರ ಬಂದು ಕಾಮ್ ಕಾಮ್ ಹಂ ಶಿವಾಯ. ನೋಡಿ, ಈ ಮಂತ್ರನ ನಾವು ಹೇಳ್ಕೊಳ್ಳೋದ್ರಿಂದ ಏನಪ್ಪ ನಮಗೆ ಒಳ್ಳೆಯದಾಗುತ್ತೆ ಅಂದರೆ, ಸಂಕಲ್ಪಿಸಿದ ಸಕಲ ಕಾರ್ಯಗಳು ಎಷ್ಟೇ ಕಠಿಣವಾಗಿದ್ದರೂ ಈ ಮಂತ್ರ ಜಪದಿಂದ ನಾವು ನಮ್ಮ ಇಷ್ಟಾರ್ಥಗಳು ನೆರವೇರೋದು ಜೊತೆಗೆ ನಿಮ್ಮ ಮನೋಬಯಕೆಯಂತೆ ಈಡೇರುತ್ತದೆ. ನೀವು ಏನು ಬಯಸ್ತಾ ಇದ್ದೀರಾ, ಅಥವಾ ನಿಮಗೆ ಒಂದು ಮನೆ ತೊಗೊಬೇಕು ಅನಿಸುತ್ತಾ, ಒಂದು ಸಂತಾನ ಆಗಬೇಕು ಅಂತ ಬಯಸ್ತಾ ಇದ್ದೀರಾ, ಅಥವಾ ಒಳ್ಳೆ ಕಡೆ ಮದುವೆ ಆಗಬೇಕು ಅಂತ ಬಯಸ್ತಾ ಇದ್ದೀರಾ, ಅಥವಾ ನಾನು ಇದೇ ಹುಡುಗನ ಮದುವೆ ಆಗಬೇಕು ಅಂತ ಬಯಸ್ತೀರಾ, ಇದೇ ಹುಡುಗಿನ ಮದುವೆ ಆಗಬೇಕು ಅಂತ ಬಯಸ್ತಾ ಇದ್ದೀರಾ, ಅಥವಾ ನಾನು ಒಂದು ಒಳ್ಳೆ ಕಾರನ್ನು ತೊಗೊಬೇಕು ಅಂತ ಬಯಸ್ತಾ ಇದ್ದೀರಾ, ಅಥವಾ ಒಂದು ಸೈಟನ್ನು ತೊಗೊಬೇಕು ಅಂತ ಬಯಸ್ತಿದ್ದೀರಾ, ಜಮೀನನ್ನು ನಾವು ತೊಗೊಬೇಕು ಅಂತ ಬಯಸ್ತಾ ಇದ್ದೀರಾ. ಒಟ್ಟಿನಲ್ಲಿ ನಿಮ್ಮ ಇಷ್ಟಾರ್ಥಗಳು ನಿಮಗೆ ಇಂಥದ್ದು ಸಿಕ್ಕಿದ್ರೆ ನನಗೆ ಸಂತೋಷ ಆಗುತ್ತೆ, ನನಗೆ ಇದು ಬೇಕೇ ಬೇಕು ಅಂತ ನಿಮ್ಮ ಮನಸ್ಸಲ್ಲಿರೋಂತಹ ದೃಢವಾದ ಸಂಕಲ್ಪ ಏನೇ ಇದ್ರೂ ಆ ಸಂಕಲ್ಪನ ನೀವು ಇವತ್ತಿನ ದಿನ ವಿಶೇಷವಾಗಿ ಶಿವ
ಶಿವನೊಂದಿಗೆ ನೀವು ಹೇಳ್ಕೊಂಡು ಸಂಕಲ್ಪ ಮಾಡಿಕೊಂಡು ನೀವು ದೀಪನ ಹಚ್ಚಿದ್ದೆ ಆದರೆ ಅದರಲ್ಲೂ ನೀವು ಶ್ರೀದೇನು ಪಂಚಾಕ್ಷರಿ ಮಂತ್ರನ ನೀವು ಹೇಳ್ಕೊಂಡು ನೀವು ದೀಪನ ಹಚ್ಚಿ ನಿಮ್ಮ ಇಷ್ಟಾರ್ಥಗಳನ್ನ ನೀವು ಹೇಳ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರೋದಕ್ಕೆ ಇದು ಸಹಾಯ ಮಾಡಿಕೊಡುತ್ತೆ. ಇನ್ನು ನಿಮಗೆ ವಿಶೇಷವಾಗಿ ನೋಡಿ ಸೌರ ಪಂಚಾಕ್ಷರಿ ಮಂತ್ರನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಮಂತ್ರಗಳನ್ನ ನಾವು ಪಡಿಸೋದು ಯಾವ ರೀತಿ ಅಂತಲೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಸೌರ ಪಂಚಾಕ್ಷರಿ ಮಂತ್ರನ ನಾವು ಯಾವ ಥರ ಹೇಳ್ಕೊಬೇಕು ಅಂದರೆ ಸಂ ರಿಂ ಹಂ ಶಿವಾಯ ನಮಃ. ನೋಡಿ ಇನ್ನೂ ಒಂದು ಸರಿ ಆ ಮಂತ್ರ ಹೇಳ್ಕೊಡ್ತೀನಿ. ಸಂ ರಿಂ ಹಂ ಶಿವಾಯ ನಮಃ ಅಂತ ನೀವು ಹೇಳ್ಕೊಬೇಕಾಗತ್ತೆ. ಈ ಮಂತ್ರ ಅನುಷ್ಠಾನದಿಂದ ಶಾರೀರಿಕ ಮಾನಸಿಕ ಕಾಯಿಲೆಗಳು ಕೂಡ ದೂರವಾಗುತ್ತದೆ, ಸರ್ವ ರೋಗಗಳು ಕೂಡ ನಿವಾರಣೆ ಆಗುತ್ತದೆ, ಮಾನಸಿಕ ಅಸಮತೋಲನ ಯೋಚನೆಗಳು ಟೆನ್ಷನ್ ಕೂಡ ಕಡಿಮೆಯಾಗುತ್ತದೆ. ಅಂದರೆ ಯಾರಾದರೂ ನಿಮಗೆ ಈ ಮಂತ್ರಗಳಲ್ಲಿ ಇರೋಂಥ ಉದ್ದೇಶ ಏನು ಅಂದರೆ ನಿಮಗೆ ಏನಾದರೂ ಮಾನಸಿಕವಾಗಿ ಕುಗ್ಗೋಗಿದ್ದರೆ ಅಥವಾ ನಿಮ್ಮ ಆಸೆಗಳು ಈಡೇರದಲೇ ನಿಮಗೆ ಗೊತ್ತಿಲ್ಲದಂಗೆ ನಾವು ಸೋಲ್ತಾ ಇದ್ದೀವಿ ಅನ್ನೋ ಭಯ ಇರ್ಬೋದು, ಅಥವಾ ಮಾನಸಿಕ ಕಾಯಿಲೆಗಳ ಜೊತೆಗೆ ದೈಹಿಕ ಕಾಯಿಲೆಗಳು ಕೂಡ ನಿಮಗೆ ಬಾಧಿಸ್ತಾ ಇದೆ ಅಂತ ಅಂದಾಗ ಖಂಡಿತವಾಗ್ಲೂ ನಿಮಗೆ ಈ ಸರ್ವ ರೋಗಗಳು ನಿವಾರಣೆ ಆಗಬೇಕು ಅಂತ ಬಯಸೋ ಅಂಥವ್ರು ನೀವು ಈ ಸೌರ ಪಂಚಾಕ್ಷರಿ ಮಂತ್ರನ ನೀವು ಹೇಳ್ಕೊಬೇಕಾಗುತ್ತೆ. ಅಥವಾ ನಿಮಗೆ ನಿಮ್ಮ ಯೋಚನೆಗಳು, ನಿಮಗೆ ಯಾವ ಕೆಲಸ ಮಾಡಬೇಕು, ಏನು ಮಾಡಬೇಕು, ಅಥವಾ ಒತ್ತಡದ ಜೀವನ ನಿಮಗಾಗಿದ್ದರೆ ಏನು ಜೀವನದಲ್ಲಿ ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ತುಂಬ ಟೆನ್ಷನ್ ಆಗಿದ್ದರೆ ಅಂಥವರು ನೀವು ಇವತ್ತಿನ ದಿನ ನೀವು ಸೌರ ಪಂಚಾಕ್ಷರಿ ಮಂತ್ರನ ನೀವು ಪಠಿಸಬೇಕಾಗುತ್ತೆ. ಇದಾದಮೇಲೆ ನೀವು ವಿಶೇಷವಾಗಿ ಕಲ್ಯಾಣ ಪಂಚಾಕ್ಷರಿ ಮಂತ್ರನ ನೀವು ಹೇಳ್ಕೊಬೇಕಾಗುತ್ತೆ. ಈ ಕಲ್ಯಾಣ ಪಂಚಾಕ್ಷರಿ ಮಂತ್ರನ ನಾವು ಹೇಗೆ ಹೇಳ್ಕೊಬೇಕು ಅಂದರೆ ಡಮ್ ಡಾಮ್ ಶಿವಾಯ ಸ್ವಾಹ. ನೋಡಿ ಇನ್ನೂ ಒಂದು ಸರಿ ಹೇಳ್ತೀನಿ. ಕಲ್ಯಾಣ ಪಂಚಾಕ್ಷರಿ ಮಂತ್ರ ಬಂದು ಡಮ್ ಡಾಮ್ ಶಿವಾಯ ಸ್ವಾಹ. ಈ ಮಂತ್ರನ ನಾವು ಹೇಳ್ಕೊಳ್ಳೋದ್ರಿಂದ ಏನಪ್ಪ ಅನುಕೂಲ ಆಗುತ್ತೆ ಅಂದರೆ ಈ ಮಂತ್ರ ಅನುಷ್ಠಾನದಿಂದ ಮನೆಯಲ್ಲಿ ಶುಭ ಕಾರ್ಯಗಳು ಹೆಚ್ಚಾಗಿ ನಡೆಯುತ್ತವೆ. ಶುಭ ಕಾರ್ಯಗಳು ಯಾವುದೇ ಅಡಚಣೆ ಇಲ್ಲದೆ ನಡೆದು ಶಾಂತಿ ಕೂಡ ದೊರೆಯುತ್ತದೆ. ಮನಸ್ಸಿಗೆ ನೆಮ್ಮದಿ, ಹರ್ಷ ಕೂಡ ಉಂಟಾಗುತ್ತದೆ. ನಿಮ್ಮ ಮನೆಯಲ್ಲಿ ಇಷ್ಟು ದಿನ ತನಕ ಯಾವುದೇ ಶುಭ ಕಾರ್ಯಗಳು ನಮ್ಮ ಮನೆಯಲ್ಲಿ ಆಗ್ತಾ ಇಲ್ಲ ಅಂದರೆ, ಒಂದು ಸಂತಾನ ಆಗಿಲ್ಲ, ಒಂದು ಮದುವೆ ಆಗಿಲ್ಲ, ಅಥವಾ ಒಂದು ಗೃಹ ಪ್ರವೇಶ ಆಗಿಲ್ಲ, ಒಂದು ನಾಮಕರಣ ಆಗಿಲ್ಲ, ಒಂದು ವ್ರತ ಅಂತ ಆಗಿಲ್ಲ, ಒಂದು ಪೂಜೆ ಅಂತ ಆಗಿಲ್ಲ, ಒಂದು ಸತ್ಯನಾರಾಯಣ ಪೂಜೆ ಮಾಡಿಲ್ಲ, ಯಾವುದೇ ಒಂದು ಶುಭ ಕಾರ್ಯಗಳು ನಮ್ಮ ಮನೆಯಲ್ಲಿ ನೆರವೇರೇ ಇಲ್ಲ ಇವತ್ತಿನ ತನಕ ಅಂತ ಬಯಸೋವಂಥವ್ರು, ನೋವುಗಳಲ್ಲಿ ಇರೋ ಅಂಥವ್ರು ಖಂಡಿತವಾಗ್ಲೂ ಇವತ್ತಿನ ದಿನ ನೀವು ಕಲ್ಯಾಣ ಪಂಚಾಕ್ಷರಿ ಮಂತ್ರನ ನೀವು ಹೇಳ್ಕೊಬೇಕಾಗುತ್ತೆ ಸ್ನೇಹಿತರೆ. ಅದು ಇನ್ನೂ ಒಂದು ಸರಿ ಹೇಳ್ಕೊಡ್ತೀನಿ ನೋಡಿ. ಕಲ್ಯಾಣ ಪಂಚಾಕ್ಷರಿ ಮಂತ್ರ ಬಂದು ಡಮ್ ಡಾಮ್ ಶಿವಾಯ ಸ್ವಾಹ ಇರುತ್ತೆ. ಇನ್ನು ನೀವು ಸೃಷ್ಟಿ ಪಂಚಾಕ್ಷರಿ ಮಂತ್ರನ ನೀವು ಹೇಳ್ಕೊಬೇಕಾಗುತ್ತೆ. ಈ ಸೃಷ್ಟಿ ಪಂಚಾಕ್ಷರಿ ಮಂತ್ರ ಯಾವ ರೀತಿ ಇದೆ ಅಂದರೆ ನಮಂ ಶಿಂ ವಾಂ ಯಂ. ನೋಡಿ ಇನ್ನೂ ಒಂದು ಸರಿ ಹೇಳ್ತೀನಿ. ನಮ್ ಶಿಂ ವಾಂ ಎಂ. ಈ ಮಂತ್ರನ ನಾವು ಹೇಳ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಈ ಮಂತ್ರ ಜಪದಿಂದ ನೂತನವಾಗಿ ನಿರ್ಮಿಸಲು ಉದ್ದೇಶಿಸಿರುವ ಸಮಸ್ತ ಯೋಜನೆಗಳು ಪೂರ್ಣವಾಗಿ ಯಾವುದೇ ತೊಂದರೆ ಇಲ್ಲದೆ ನಡೆಯುತ್ತದೆ. ಹೊಸ ಬಿಸ್ನೆಸ್ ಆಗಿರ್ಬೋದು, ಹೊಸ ಮನೆ ಕಟ್ಟ ವಿಚಾರಗಳಲ್ಲಿ ಈ ಮಂತ್ರ ನಮಗೆ ಪೂರಕವಾಗಿ ಪೂರ್ಣ ಪ್ರಮಾಣದ ಸಂಪೂರ್ಣವಾದ ಫಲನ ಕೊಡುತ್ತೆ. ಆ ಒಂದು ಉದ್ದೇಶಕ್ಕೋಸ್ಕರ ನಾವು ಈ ಮಂತ್ರನ ನಾವು ಹೇಳ್ಕೊಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ನಿಮಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ನೀವು ಹೇಳ್ಕೊಬೋದು. ಈಗ ಒಂದು ಮನೆ ಕಟ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಆ ಮನೆ ಕಟ್ಟೋ ಅಂಥ ಕಾರ್ಯಗಳೆಲ್ಲ ಅರ್ಧಂಬರ್ಧ ಆಗಿ ನಿಂತೋಗ್ಬಿಟ್ಟಿರುತ್ತೆ. ಅದಕ್ಕೆ ದುಡ್ಡು ಅಡ್ಜಸ್ಟ್ ಆಗಿರೋದಿಲ್ಲ, ಅಥವಾ ಯಾವುದೋ ಒಂದು ಸಮಸ್ಯೆ ಬಂದಿರುತ್ತೆ, ಅಥವಾ ಹೊಸ ಬಿಸ್ನೆಸ್ಗೆ ನಿಮಗೆ ದುಡ್ಡು ಬೇಕಾಗಿರುತ್ತೆ, ಅಥವಾ ನಿಮಗೆ ಹೊಸ ಹೊಸ ವಿಚಾರಗಳಿಗೆ ನಿಮಗೆ ಏನಾದರೂ ಅದು ನೆರವೇರಬೇಕು, ಅಥವಾ ಅದು ನಿಂತೋಗಿರೋ ಅಂಥದ್ದು ಇರ್ಬೋದು. ಅಂತಹ ಸಮಸ್ಯೆಗಳಿದ್ದಾಗ ನಿಮಗೆ ಖಂಡಿತವಾಗ್ಲೂ ಈ ಸೃಷ್ಟಿ ಪಂಚಾಕ್ಷರಿ ಮಂತ್ರ ನಮಗೆ ಸಹಾಯ ಮಾಡಿಕೊಡುತ್ತೆ. ಆ ಒಂದು ಉದ್ದೇಶಕ್ಕೋಸ್ಕರ ನೀವು ಈ ಮಂತ್ರಗಳನ್ನ ನೀವು ಪಠಿಸ್ಬೋದು. ಅದಾದಮೇಲೆ ನೀವು ಇನ್ಯಾವ ಮಂತ್ರನ ಹೇಳ್ಕೊಬೋದು ಅಂದರೆ ನೋಡಿ, ಶ್ರೀ ಗರುಡ ಪಂಚಾಕ್ಷರಿ ಮಂತ್ರನ ನೀವು ಹೇಳ್ಕೊಬೇಕಾಗುತ್ತೆ. ಆ ಮಂತ್ರ ಯಾವ ರೀತಿ ಇದೆ ಅಂದರೆ ಗಮ್ ಗಮ್
ನಮಃ ಶಿವಾಯ ಅಂತ ನೀವು ಹೇಳ್ಕೊಬೇಕಾಗುತ್ತೆ. ಈ ಮಂತ್ರ ಅನುಷ್ಠಾನದಿಂದ ಸರ್ವ ವಿಷಬಾಧೆಗಳು ಕೂಡ ದೂರವಾಗುತ್ತವೆ. ಊಟದಲ್ಲಿ ಮದ್ದು ಇಟ್ಟಿದ್ದರೆ ಅರ್ಥವಾಗದ ಕಾಯಿಲೆಗಳಿದ್ದರೆ ನಿವಾರಣೆಯಾಗುತ್ತದೆ. ಅಂದರೆ ಕೆಲವೊಂದು ಕಾಯಿಲೆಗಳಿಗೆ ಯಾವ ಕಾಯಿಲೆ ಬಂದಿದೆ ಅಂತ ಯಾರೂ ಕೂಡ ಕಂಡುಹಿಡಿಯೋದಕ್ಕೆ ಆಗೋದೇ ಇಲ್ಲ. ಯಾಕಂದರೆ ಅಂತಂಥ ವಿಚಿತ್ರ ಕಾಯಿಲೆಗಳಿಂದ ಒಬ್ಬೊಬ್ಬರು ನರಳ್ತಾ ಇರ್ತಾರೆ, ಮಾನಸಿಕವಾಗಿ ನರಳ್ತಾ ಇರ್ತಾರೆ, ದೈಹಿಕವಾಗಿ ಕೂಡ ನರಳ್ತಾ ಇರ್ತಾರೆ. ಅಂಥವರು ಇವತ್ತಿನ ದಿನ ವಿಶೇಷವಾಗಿ ಶ್ರೀ ಗರುಡ ಪಂಚಾಕ್ಷರಿ ಮಂತ್ರನ ನಾವು ಹೇಳ್ಕೊಬೇಕಾಗುತ್ತೆ. ಆ ಮಂತ್ರಗಳನ್ನ ನಾವು ಪಡಿಸೋದ್ರಿಂದ ಯಾವುದೇ ವಿಚಿತ್ರ ಕಾಯಿಲೆಗಳಿರ್ಬೋದು, ವಿಷಬಾಧೆಗಳಿಂದ ಆಗಿರುವಂತಹ ನೋವುಗಳಾಗಿರ್ಬೋದು, ಅಥವಾ ಊಟದಲ್ಲಿ ಯಾರಾದರೂ ನಿಮ್ಮ ಶತ್ರುಗಳು ನಿಮಗೆ ಗೊತ್ತಿಲ್ಲದಿದ್ದಂಗೆ ಊಟದಲ್ಲಿ ಮದ್ದುಗಳನ್ನು ಹಾಕಿ ನಿಮ್ಮ ಜೀವನ ಸರ್ವನಾಶ ಆಗಬೇಕು ಅಂತ ಬಯಸ್ತಾ ಇರೋವಂಥವ್ರು, ನಿಮ್ಮ ಯಾವುದೇ ಏಳಿಗೆನ ಸಹಿಸಕ್ಕಾಗ್ದಲೇ ನಿಮ್ಮ ಜೊತೆ ಇದ್ದು ನಿಮಗೆ ಕುತಂತ್ರದ ಕೆಲಸ ಮಾಡ್ತಾ ಇರೋವಂಥವ್ರು, ನಿಮ್ಮಿಂದ ದೂರ ಆಗಿ ನಿಮಗೆ ಒಳ್ಳೇದಾಗಬೇಕು ಅಂತ ಬಯಸೋವಂಥವ್ರು ಖಂಡಿತವಾಗ್ಲೂ ನೀವು ಇವತ್ತು ಶ್ರೀ ಗರುಡ ಪಂಚಾಕ್ಷರಿ ಮಂತ್ರನ ನೀವು ಹೇಳ್ಕೊಬೇಕಾಗತ್ತೆ. ಆ ಬೀಜಾಕ್ಷರಿ ಮಂತ್ರ ನೋಡಿ ಇನ್ನೂ ಒಂದು ಸರಿ ಹೇಳ್ಕೊಡ್ತೀನಿ. ಗಂ ಗಂ ನಮಃ ಶಿವಾಯ ನೋಡಿ, ಆ ಮಂತ್ರನ ಹೇಳ್ಕೊಳ್ಳಿ. ಇನ್ನು ಯಾವ ಪಂಚಾಕ್ಷರಿ ಮಂತ್ರ ಅಂದರೆ ದಾರಿದ್ರ್ಯ ನಿವಾರಣಾ ಪಂಚಾಕ್ಷರಿ ಮಂತ್ರನ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಅದು ಬಂದು ರೀಂ ರಿ ಶಿವಾಯ. ನೋಡಿ ಇನ್ನೂ ಒಂದು ಸರಿ ಆ ಮಂತ್ರ ಹೇಳ್ಕೊಡ್ತಾ ಇದ್ದೀನಿ. ರೀಂ ರಿ ಶಿವಾಯ. ಇದನ್ನು ನಾವು ಇವತ್ತಿನ ದಿನ ಹೇಳ್ಕೊಳ್ಳೋದ್ರಿಂದ ಸರ್ವ ದಾರಿದ್ರ್ಯ ನಿವಾರಣೆ ಆಗುತ್ತದೆ, ಧನ ದಾರಿದ್ರ್ಯ ನಿವಾರಣೆ ಆಗುತ್ತದೆ, ವಸ್ತ್ರ ದಾರಿದ್ರ್ಯ ನಿವಾರಣೆ ಆಗುತ್ತದೆ, ಎಲ್ಲ ಕಾರ್ಯಗಳು ಸಕ್ಸಸ್ ಆಗೋದಕ್ಕೆ ಆಗುತ್ತೆ. ಅದ್ರ ಜೊತೆಗೆ ನಿಮಗೇನಾದ್ರೂ ಮನೆಯ ಪೂರ್ಣವಾಗಿ ಏಳಿಗೆಯಾಗಿ ಕಷ್ಟಕ್ಕೆ ತಕ್ಕ ಪ್ರತಿಫಲ ಕೂಡ ದೊರೆಯುತ್ತದೆ. ಅಂದರೆ ಕೆಲವೊಬ್ಬರು ಮನೆಗಳಲ್ಲಿ ನಮಗೆ ಏಳಿಗೆ ಆಗ್ತಾ ಇಲ್ಲ, ನಮಗೆ ಯಾರೋ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ, ನಮ್ಮ ಮನೆ ಏನು ಮಾಡಿದ್ರೂ ನಾವಿರೋಂಥ ಮನೆಗಳಲ್ಲಿ ನಮಗೆ ಸಕ್ಸಸ್ ಬರ್ತಾ ಇಲ್ಲ, ಏನು ಮಾಡಬೇಕು ಅಂತ ಕೆಲವೊಬ್ಬರು ಒದ್ದಾಡ್ತಾ ಇರ್ತಾರೆ, ನೊಂದ್ಕೊತಾ ಇರ್ತಾರೆ. ಅಥವಾ ದಾರಿದ್ರ್ಯತನ ಅನ್ನೋದು ಮನೆಯಲ್ಲಿ ತುಂಬ್ಕೊಂಬಿಟ್ಟಿದೆ, ಸಾಲ ಸೋಲ ಅನ್ನೋದು ಜಾಸ್ತಿ ಆಗಿದೆ, ಏನು ಮಾಡಿದ್ರೆ ನಮ್ಮ ಮನೆಯಲ್ಲಿ ಒಳ್ಳೇದಾಗ್ತಾ ಇಲ್ಲ ಅಂತ ಬಯಸೋವಂಥವ್ರು ಖಂಡಿತವಾಗ್ಲೂ ನೀವು ಇವತ್ತಿನ ದಿನ ಈ ಬೀಜಾಕ್ಷರಿ ಮಂತ್ರನ ನೀವು ಹೇಳ್ಕೊಬೇಕಾಗುತ್ತೆ. ದಾರಿದ್ರ್ಯ ನಿವಾರಣಾ ಪಂಚಾಕ್ಷರಿ ಮಂತ್ರನ ನೀವು ಹೇಳ್ಕೊಬೇಕಾಗುತ್ತೆ. ಆ ಮಂತ್ರ ಬಂದು ರೀಂ ರಿ ಶಿವಾಯ ನಮಃ ಅಂತ ನೀವು ಹೇಳ್ಕೊಬೇಕಾಗುತ್ತೆ. ಇನ್ನು ನೀವು ಬಲ ಪಂಚಾಕ್ಷರಿ ಮಂತ್ರನ ನೀವು ಹೇಳ್ಕೊಬೇಕಾಗುತ್ತೆ. ಅದು ಬಂದು ಓಂ ಶಿವಾಯ ನಮಃ ಅಂತ. ನೋಡಿ ಇದನ್ನು ನಾವು ಯಾಕೆ ಹೇಳ್ಕೊಬೇಕು ಅಂದರೆ ಸತ್ಸಂತಾನ ಪ್ರಾಪ್ತಿಯಾಗುತ್ತದೆ, ಮಕ್ಕಳು ಆರೋಗ್ಯವಂತರಾಗಿ ವಿದ್ಯಾವಂತರಾಗುತ್ತಾರೆ, ಮಕ್ಕಳ ವಿಚಾರಕ್ಕೆ ಸಂಬಂಧಿಸಿದ ಸರ್ವ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತದೆ. ಅಂದರೆ ನಿಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು ಅಥವಾ ಒಳ್ಳೆ ಸಂತಾನ ಬೇಕು ಅಂತ ಬಯಸೋವಂಥವ್ರು, ಮಕ್ಕಳು ಏನಾದರೂ ಒಂದು ಜ್ಞಾನಾಭಿವೃದ್ಧಿ ಮಾಡಿ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅಂತ ಬಯಸ್ತಾ ಇರೋವಂಥ ತಂದೆ ತಾಯಿಗಳು ಇವತ್ತಿನ ದಿನ ನೀವು ಮಕ್ಕಳ ಕೈಯಲ್ಲಿ ನೀವು ಬಲ ಪಂಚಾಕ್ಷರಿ ಮಂತ್ರನ ನೀವು ಹೇಳಿಸಿ, ವಿಶೇಷವಾಗಿ ಒಂದು 108 ಸರಿ ಇಲ್ಲ ಒಂದು 11 ಸರಿ ಒಂದು 21 ಸರಿ ನೀವು ಈ ಮಂತ್ರಗಳನ್ನ ಮಕ್ಕಳ ಕೈಯಲ್ಲಿ ನೀವು ಹೇಳಿಸೋದ್ರಿಂದ ಮಕ್ಕಳಿಗೆ ಎಂಥದ್ದೇ ವಿಚಾರಗಳಿಗೆ ಅವರಿಗೆ ತೊಂದರೆ ಆಗ್ತಾ ಇರ್ಬೋದು, ಓದೋದ್ರಲ್ಲಿ ಸಮಸ್ಯೆಗಳಾಗ್ತಾ ಇರ್ಬೋದು, ಅಥವಾ ದೈಹಿಕವಾಗಿ ಸಮಸ್ಯೆ ಆಗಿರ್ಬೋದು, ಮಾನಸಿಕವಾಗಿ ಅವರಿಗೆ ಸಮಸ್ಯೆ ಆಗ್ತಾ ಇದೆ ಅಂದಾಗ ಈ ಬೀಜಾಕ್ಷರಿ ಮಂತ್ರನ ಓಂ ಶಿವಾಯ ನಮಃ ಅನ್ನೋ ಬೀಜಾಕ್ಷರಿ ಮಂತ್ರನ ನೀವು ಹೇಳ್ಕೊಡೋದ್ರಿಂದ ಅಥವಾ ನೀವು ಅವರ ಅಭಿವೃದ್ಧಿಗಾಗಿ ಈ ಮಂತ್ರಗಳನ್ನ ನೀವು ಪಠಿಸೋದ್ರಿಂದ ಖಂಡಿತವಾಗ್ಲೂ ಶಿವನ ಅನುಗ್ರಹ ನಮಗೆ ಖಂಡಿತವಾಗ್ಲೂ ಆಗುತ್ತೆ. ಅಥವಾ ಆರೋಗ್ಯದಲ್ಲಿ ಮಕ್ಕಳ ಆರೋಗ್ಯದಲ್ಲಿ ಏನಾದರೂ ತೊಂದರೆ ಇದೆ ಅಂತ ನಿಮಗೆ ಅನ್ನಿಸ್ತಾ ಇದೆ, ನಮ್ಮ ಮಕ್ಕಳ ಆರೋಗ್ಯ ಚೆನ್ನಾಗಿರಬೇಕು ಅಂತ ಬಯಸೋ ಅಂಥವರು ಕೂಡ ಈ ಮಂತ್ರನ ನೀವು ಹೇಳ್ಕೊಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ನೀವು ಇವತ್ತಿನ ಸಂಜೆ ಸಮಯದಲ್ಲಿ ನೀವು ಮಕ್ಕಳಿಗೋಸ್ಕರ ನೀವು ಈ ಮಂತ್ರಗಳನ್ನು ಪಠಿಸೋದ್ರಿಂದ ಖಂಡಿತವಾಗ್ಲೂ ನಮ್ಮ ಮಕ್ಕಳ ಆರೋಗ್ಯನ ಜೊತೆಯಾಗಿ ಒಳ್ಳೆ ಸಂತಾನ ಬೇಕು ಅಂತ ಬಯಸೋ ಅಂಥವರು ಕೂಡ ನೀವು ಇವತ್ತಿನ ದಿನ
ಈ ಪಂಚಾಕ್ಷರಿ ಮಂತ್ರನ ಹೇಳ್ಕೊಬೇಕಾಗುತ್ತೆ. ಆ ಪಂಚಾಕ್ಷರಿ ಮಂತ್ರ ಬಲ ಪಂಚಾಕ್ಷರಿ ಮಂತ್ರ ಆಗಿರುತ್ತೆ. ಓಂ ಶಿವಾಯ ನಮಃ ಅಂತ. ನೋಡಿ ಸ್ನೇಹಿತರೆ, ಈ ರೀತಿ ನನಗೆ ಗೊತ್ತಿರೋ ರೀತಿ ಶಿವ ಪಂಚಾಕ್ಷರಿ ಮಂತ್ರಗಳನ್ನ, ಅಷ್ಟೋ ಮಂತ್ರಗಳನ್ನ ನನಗೆ ಗೊತ್ತಿರೋ ರೀತಿಯಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಯಾವ್ಯಾವ ರೀತಿ ಸಮಸ್ಯೆಗಳಿದೆ, ಯಾವ್ಯಾವ ಮಂತ್ರನ ಯಾವ್ಯಾವ ರೀತಿಯಲ್ಲಿ ಹೇಳಿದ್ರೆ ನಮಗೆ ಏನು ಅನುಕೂಲ ಆಗುತ್ತೆ ಅನ್ನೋದು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಇದರ ಉಪಯೋಗನ ಖಂಡಿತವಾಗ್ಲೂ ನೀವು ಮಾಡ್ಕೊಳ್ಳಿ. ಯಾಕಂದರೆ ಇವತ್ತು ವಿಶೇಷವಾಗಿ ಕಾರ್ತಿಕ ಮಾಸದ ಸೋಮವಾರ ಆಗಿದೆ. ಅಕಸ್ಮಾತ್ ನಿಮಗೆ ಇವತ್ತಿನ ದಿನ ಆಗಿಲ್ಲ ಅಂದ್ರೂ ಪ್ರತಿ ಸೋಮವಾರದ ಸಮಯಗಳಲ್ಲಿ ಅಥವಾ ಯಾವುದಾದ್ರೂ ಒಂದು ಶಿವನ ದೇವಸ್ಥಾನಗಳಿಗೆ ಶಿವನ ಆರಾಧನೆ ಮಾಡೋವಂಥ ಸಮಯದಲ್ಲಿ ಖಂಡಿತವಾಗ್ಲೂ ನೀವು ಈ ಶಿವ ಪಂಚಾಕ್ಷರಿ ಮಂತ್ರಗಳನ್ನ ನೀವು ಪ್ರತಿದಿನವೂ ಕೂಡ ಹೇಳ್ಕೊಬೋದು ಅಥವಾ ವಿಶೇಷ ದಿನಗಳಲ್ಲೂ ಕೂಡ ಹೇಳ್ಕೊಬೋದು. ಆದರೆ ಇವತ್ತು ಕಾರ್ತಿಕ ಮಾಸದ ಸೋಮವಾರ ಆಗಿರೋದ್ರಿಂದ ಇಂಥ ವಿಶೇಷ ಸಮಯಗಳಲ್ಲಿ ನಾವು ಶಿವನ ಅನುಗ್ರಹ ಬೇಗ ಬೇಕು ಅಂತ ಬಯಸುವಂಥವ್ರು ಈ ಶಿವ ಪಂಚಾಕ್ಷರಿ ಮಂತ್ರಗಳನ್ನ ನೀವು ಪ್ರತಿಯೊಬ್ಬರು ಹೇಳ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತಾ ಇದ್ದೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.